ಎಲ್ಲರಿಗೂ ನಮಸ್ಕಾರಗಳು. ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತೇನೆ. ನಾವು ಕಳೆದ ಕ್ಲಾಸಲ್ಲಿ MS Excel ಪ್ರಾಕ್ಟಿಕಲ್ ಕ್ಲಾಸ್ 50 ಇದರಲ್ಲಿ ಹೌ ಟು ಗ್ರೂಪ್ ಆ್ಯಂಡ್ ಅನ್ಗ್ರೂಪ್ ರೋಸ್ ಆ್ಯಂಡ್ ಕಾಲಮ್ಸ್ ಇನ್ MS Excel. MS Excelದಲ್ಲಿ ರೋಸ್ ಮತ್ತು ಕಾಲಮ್ಸ್ಗಳನ್ನ ಯಾವ ರೀತಿಯಾಗಿ ಗ್ರೂಪ್ ಮಾಡ್ಕೋಬೇಕು ಮತ್ತು ಅನ್ಗ್ರೂಪ್ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ನೀವು ಇನ್ನೂ ಆ ಕ್ಲಾಸ್ ನೋಡಿಲ್ಲ ಅಂದರೆ ನಿಮಗಾಗಿ ಇವತ್ತಿನ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕ್ತೀನಿ. ತಾವು ಲಿಂಕ್ ಓಪನ್ ಮಾಡಿ ಆ ಕ್ಲಾಸ್ ಕೂಡ ನೀವು ನೋಡ್ಕೋಬೋದು. ಸೊ ಇವತ್ತಿನ ಕ್ಲಾಸು MS Excel ಪ್ರಾಕ್ಟಿಕಲ್ ಕ್ಲಾಸ್ 51. ಇದರಲ್ಲಿ ನಾನು ಶೋ ಆ್ಯಂಡ್ ಹೈಡ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಎಕ್ಸೆಲ್ ಶೀಟ್ನಲ್ಲಿ ಇರ್ತಕ್ಕಂಥ ಗ್ರಿಡ್ಲೈನ್ಸು, ಫಾರ್ಮುಲಾ ಬಾರು ಮತ್ತು ಹೆಡ್ಡಿಂಗ್ಸ್ಗಳನ್ನ ಯಾವ ರೀತಿಯಾಗಿ ಹೈಡ್ ಮಾಡ್ಕೋಬೇಕು ಮತ್ತು ಹೈಡ್ ಮಾಡಿದ ನಂತರ ಮತ್ತೆ ಶೋ ಯಾವ ರೀತಿ ಮಾಡ್ಕೋಬೇಕು. ಓಕೆ, ಸೊ ಅವುಗಳನ್ನ ಇವತ್ತಿನ ಕ್ಲಾಸ್ದಲ್ಲಿ ನೋಡೋಣ. ಸೊ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿರಿ. ಮತ್ತು ತಾವು ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ, ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ, ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ರಿ. ಮತ್ತು ನಾನು ಪ್ರತಿದಿನ ಅಪ್ಲೋಡ್ ಮಾಡ್ತಕ್ಕಂಥ ವಿಡಿಯೋಗಳನ್ನ ತಾವು ನೋಡಿಕೊಂಡು ನೀವು ಕೂಡ ಕಂಪ್ಯೂಟರ್ ಶಿಕ್ಷಣವನ್ನು ಪೂರ್ಣಗೊಳಿಸ್ಕೊಳ್ರಿ ಎಂದು ನಾನು ನಿಮ್ಮಲ್ಲಿ ಕೇಳುತ್ತಾ ಇವಾಗ ಇವತ್ತಿನ ಪ್ರಾಕ್ಟಿಕಲ್ ಕ್ಲಾಸನ್ನು ನೋಡೋಣ. ಓಕೆ, ಸೊ ಇವಾಗ ಎಕ್ಸೆಲನ್ನು ನಾನು ಓಪನ್ ಮಾಡ್ಕೋತೀನಿ. ಎಕ್ಸೆಲನ್ನು ಓಪನ್ ಮಾಡಿದ ನಂತರ ಇಲ್ಲಿ ನಾವು ಒಂದು ಸೀಟ್ದಲ್ಲಿ ನಂಬರ್ಸನ್ನು ರೆಡಿ ಮಾಡಿದ್ದೀನಿ. ಸೊ ಈ ಪ್ರಕಾರ ನಾನು ಏನು ಮಾಡಿದ್ದೀನಿ, ಇಲ್ಲಿ ಹೆಡ್ಡಿಂಗ್ಸ್ ಕೊಟ್ಟಿದ್ದೀನಿ ನಂಬರ್ಸ್ ಅಂತೇಳಿ. ಆಮೇಲೆ 1 to 190 ತನಕ ನಂಬರ್ಸನ್ನು ಟೈಪ್ ಮಾಡ್ಕೊಂಡಿದ್ದೀನಿ. ಸೊ ಈ ಒಂದು ಸೀಟ್ಗೆ ನಾವು ಏನು ಮಾಡೋದಂದರೆ ಇವಾಗ ಹೈಡ್ ಮಾಡೋದು. ಓಕೆ, ಗ್ರಿಡ್ಲೈನ್ಸ್ ಹೈಡ್ ಮಾಡೋಣ, ಫಾರ್ಮುಲಾ ಬಾರನ್ನು ಹೈಡ್ ಮಾಡೋಣ ಮತ್ತು ಹೆಡ್ಡಿಂಗ್ಸ್ ಕೂಡ ಹೈಡ್ ಮಾಡೋಣ. ಆಮೇಲೆ ಮತ್ತೆ ಪುನಃ ಏನು ಮಾಡೋಣ, ಅವುಗಳನ್ನೆಲ್ಲನೂ ಶೋ ಮಾಡಿ ನೋಡೋಣ. ಓಕೆ, ಸೊ ಇವಾಗ ನಾವು ಎಲ್ಲಿ ಬರಬೇಕಪ್ಪ ಅಂದ್ರೆ ವ್ಯೂ ಟ್ಯಾಬ್ ಮೇಲೆ ಬರಬೇಕು. ಓಕೆ, ಸೊ ಇಲ್ಲಿ ವ್ಯೂ ಟ್ಯಾಬ್ ಇದೆ ನೋಡಿರಿ. ಸೊ ವ್ಯೂ ಟ್ಯಾಬ್ ಮೇಲೆ ಮೌಸನ್ನು ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ಶೋ ಅಂತೇಳಿ ಒಂದು ಆಪ್ಷನ್ ಸಿಗ್ತದೆ. ಸೊ ಇದರಲ್ಲಿ ಇರ್ತವೆ ಗ್ರಿಡ್ ಲೈನ್ಸ್, ಫಾರ್ಮುಲಾ ಬಾರ್ ಮತ್ತು ಹೆಡ್ಡಿಂಗ್ಸ್. ಓಕೆ, ಸೊ ಇವುಗಳನ್ನ ಒಂದೊಂದಾಗಿ ನಾನು ಇವಾಗ ನಿಮಗೆ ಹೈಡ್ ಮಾಡಿ ತೋರಿಸ್ತೀನಿ. ಸೊ ಆಲ್ರೆಡಿ ಏನಿದಾವಪ್ಪ ಅಂದರೆ ಇಲ್ಲಿ ಚೆಕ್ ಬಾಕ್ಸ್ ಏನಿದೆ, ಇಲ್ಲಿ ರೈಟ್ ಮಾರ್ಕ್ ಇದೆ. ಸೊ ಈ ರೈಟ್ ಮಾರ್ಕ್ ಇದ್ದಾವೆ. ಸೊ ಎಲ್ಲನೂ ಇವಾಗ ಶೋ ಇದ್ದಾವೆ. ಸೊ ಇದು ಗ್ರಿಡ್ ಲೈನ್ಸ್ ಅಂದರೆ ಯಾವಪ್ಪ ಅಂದರೆ ಇಲ್ಲಿ ಸೊ ಇವ ಕಾಲಮ್ಸ್ ಲೈನ್. ಓಕೆ, ಕಾಲಮ್ಸ್ ಮತ್ತು ಇವು ರೋಸ್ ಲೈನ್ಸ್. ಸೊ ಎಲ್ಲ ಸೇರ್ಕೊಂಡು ಇವು ಗ್ರಿಡ್ ಲೈನ್ಸ್. ಒಂದೊಂದು ಸೆಲ್ ಏನಿದಾವಲ್ಲ ಇವೆಲ್ಲನೂ ಏನಪ್ಪ ಅಂದರೆ ಇವು ಗ್ರಿಡ್ ಲೈನ್ಸ್. ಸೊ ಇವುಗಳನ್ನ ನಾವು ಏನು ಮಾಡೋಣ, ಇವಾಗ ಹೈಡ್ ಮಾಡೋಣ. ಓಕೆ, ಸೊ ಇಲ್ಲಿ ಈ ಚೆಕ್ ಬಾಕ್ಸನ್ನು ತೆಗಿಬೇಕು, ರಿಮೂವ್ ಮಾಡ್ಕೋಬೇಕು. ಓಕೆ, ಇದ್ರ ಮೇಲೆ ಮೌಸನ್ನು ಕ್ಲಿಕ್ ಮಾಡಿರಿ, ಆಟೋಮೆಟಿಕ್ ಏನಾಗ್ತದಪ್ಪ ಅಂದರೆ ಎಲ್ಲನೂ ಇಲ್ಲಿ ಹೈಡ್ ಆಗಿದ್ದಾವೆ. ಓಕೆ, ಹೋಗಿಬಿಟ್ಟಿದ್ದಾವೆ. ಆಮೇಲೆ ಮತ್ತೆ ಇಲ್ಲಿ ಫಾರ್ಮುಲಾ ಬಾರ್. ಓಕೆ, ಫಾರ್ಮುಲಾ ಬಾರ್ ಏನಂತಂದರೆ ನಾವು ಏನೇನು ಟೈಪ್ ಮಾಡ್ತೀವಲ್ಲ ಎಲ್ಲನೂ ಫಾರ್ಮುಲಾ ಬಾರ್ದಲ್ಲಿ ಬರ್ತದೆ. ಸೊ ಈಗ ನಾನು ನಂಬರ್ ಮೇಲೆ ಒಂದು ಮೌಸನ್ನು ಇಟ್ಟಿದ್ದೀನಿ. ಸೊ ಇಲ್ಲಿ ನಂಬರ್ಸ್ ಅಂತ ಬಂದಿದೆ. ನಂಬರ್ 1 ಮೇಲೆ ಇಡ್ತೀನಿ. ಸೊ ಇಲ್ಲಿ ನಂಬರ್ 1 ಅಂತ ಬರ್ತದೆ. ಸೊ ಇಲ್ಲಿ ನಾವು ಎಲ್ಲಿನೂ ಇಟ್ಟರು ಏನಾಗ್ತದಪ್ಪ ಅಂದರೆ ಇಲ್ಲಿ ಅದು ಶೋ ಮಾಡ್ತದೆ. ಇದು ಫಾರ್ಮುಲಾ ಬಾರ್. ಸೊ ಇವಾಗ ನಾನು ಏನು ಮಾಡ್ತೀನಪ್ಪ ಅಂದರೆ ಇದನ್ನು ಕೂಡ ಏನು ಮಾಡ್ತೀನಿ, ಇಲ್ಲಿ ಫಾರ್ಮುಲಾ ಬಾರನ್ನು ಕೂಡ ಹೈಡ್ ಮಾಡ್ತೀನಿ, ಚೆಕ್ ಬಾಕ್ಸನ್ನು ರಿಮೂವ್ ಮಾಡ್ಕೊತೀನಿ. ಸೊ ಆಗ ಫಾರ್ಮುಲಾ ಬಾರ್ನು ಹೋಗಿದೆ. ಇನ್ನು ಹೆಡ್ಡಿಂಗ್ಸ್ ಅಂತ ಬರ್ತದೆ. ಇಲ್ಲಿ ಹೆಡ್ಡಿಂಗ್ಸ್ ಅಂದರೆ ಏನಪ್ಪ ಅಂದರೆ ಇಲ್ಲಿ ABCD ಏನು ಒಂದು ಕಾಲಮ್ಸ್ ನೇಮ್ ಅದಾವಲ್ಲ, ಸೊ ಇವು ಕಾಲಮ್ಸ್ ನಾವು ಎದರಿಂದ ಐಡೆಂಟಿಫೈ ಮಾಡ್ತೀವಪ್ಪ ಅಂದರೆ ಇಲ್ಲಿ ಅಲ್ಫಾಬೆಟ್ಸ್. ಓಕೆ, A to X F D ತನಕ ಇವೆಲ್ಲನೂ ಕಾಲಮ್ಸ್ ಇದಾವೆ. ಇವು ನಂಬರ್ಸ್, ರೋಸ್ ಹೆಡ್ಡಿಂಗ್ಸ್. ಇವು ನಂಬರ್ಸ್ ಏನಿದಾವಲ್ಲ ರೋಸ್ ಹೆಡ್ಡಿಂಗ್ಸ್. 1 to 10,48,576 ಟೋಟಲ್ ನಂಬರ್ಸ ಇಷ್ಟು ಇದಾವೆ. ಸೊ ಇವು ಅಲ್ಫಾಬೆಟ್ಸು ಮತ್ತು ನಂಬರ್ಸು ಸೇರಿ ಎಲ್ಲ ಏನಾಗ್ತಾವಪ್ಪ ಇವಂದ್ರು ಸೆಲ್ ಅಡ್ರೆಸ್ ಅಥವಾ ಹೆಡ್ಡಿಂಗ್ಸ್ ಆಗ್ತವೆ. ಓಕೆ, ಹೆಡ್ಡಿಂಗ್ಸ್. ಸೊ ಈ ಹೆಡ್ಡಿಂಗ್ಸ್ ಕೂಡ ನಾವೇನು ಮಾಡ್ಕೋಬೋದು, ಇಲ್ಲಿ ಹೈಡ್ ಮಾಡ್ಕೋಬೋದು. ಇದನ್ನು ರಿಮೂವ್ ಮಾಡಿಬಿಡ್ತೀನಿ. ಓಕೆ, ಸೊ ಇವಾಗ ಹೆಡ್ಡಿಂಗ್ಸ್ ಕೂಡ ಏನಾಗಿದ್ದಾವೆ, ಹೈಡ್ ಇದೆ. ಈಗ ಏನಾಗ್ತಾ ಇದೆ ಬಟ್ ಟೋಟಲ್ ಅಂದರೆ ಇಲ್ಲಿ ಎಕ್ಸೆಲ್ ಶೀಟ್ದಲ್ಲಿ ಎಲ್ಲನೂ ಹೈಡ್ ಆಗಿದೆ, ಗ್ರಿಡ್ ಲೈನ್ಸ್, ಫಾರ್ಮುಲಾ ಬಾರ್ ಮತ್ತು ಹೆಡ್ಡಿಂಗ್ಸ್. ಸೊ ಇವಾಗ ಯಾವ ಥರ ಕಾಣ್ತಾ ಇದೆಯಪ್ಪ ಅಂದರೆ MS ವರ್ಡ್ ಪೇಜ್ ಥರ ಕಾಣ್ತಾ ಇದೆ. ಓಕೆ, ವೈಟ್ ಪೇಜ್ ಇಲ್ಲಿ ಕಾಣ್ತಾ ಇದೆ. ಓಕೆ, ಸೊ ಈ ಪ್ರಕಾರ ನಾವು ಇಲ್ಲಿ ಮಾಡ್ಕೋಬಹುದು. ಮತ್ತು ಪುನಃ ನಾವು ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಮತ್ತೆ ಅವುಗಳನ್ನ ಶೋ ಮಾಡೋದು. ಶೋ ಯಾವ ರೀತಿ ಮಾಡೋದಪ್ಪ ಅಂದರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಡಿಸೆಲೆಕ್ಟ್ ಏನು ಮಾಡಿರ್ತೀವಲ್ಲ ಅವುಗಳನ್ನ ಇವಾಗ ಸೆಲೆಕ್ಟ್ ಮಾಡ್ಕೊಳ್ಳೋದು. ಫಸ್ಟ್ ಗ್ರಿಡ್ ಲೈನ್ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಈ ಗ್ರಿಡ್ ಲೈನ್ಸ್ ಇಲ್ಲಿ ನೋಡ್ಕೋಬೋದು, ಎಲ್ಲ ಕಾಣಿಸ್ತಾ ಇದ್ದಾವೆ. ಜೊತೆಗೆ ಇಲ್ಲಿ ಫಾರ್ಮುಲಾ ಬಾರನ್ನು ನಾನು ಏನು ಮಾಡ್ತೀನಿ, ಸೆಲೆಕ್ಟ್ ಮಾಡ್ಕೋತೀನಿ. ಅದು ಕೂಡ ಫಾರ್ಮುಲಾ ಬಾರ್ ಇಲ್ಲಿ ಶೋ ಆಗಿದೆ. ಇನ್ನು ಹೆಡ್ಡಿಂಗ್ಸ್, ಓಕೆ, ABCD ಮತ್ತು 1 to 3. ಓಕೆ, ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಇವಾಗ ABCD ಮತ್ತು 1 to 3 ಇವು ಕೂಡ ಶೋ ಆಗಿದ್ದಾವೆ. ಸೊ ಈ ಪ್ರಕಾರ ನಾವು ಎಕ್ಸೆಲ್ ಶೀಟ್ದಲ್ಲಿ ಇರ್ತಕ್ಕಂಥ ಗ್ರಿಡ್ ಲೈನ್ಸ್, ಫಾರ್ಮುಲಾ ಬಾರ್ ಮತ್ತು ಹೆಡ್ಡಿಂಗ್ಸ್ಗಳನ್ನ ಶೋ ಮಾಡ್ಕೋಬೋದು, ಹೈಡ್ ಮಾಡ್ಕೋಬೋದು. ಓಕೆ, ಸೊ ಇಷ್ಟು ಇವತ್ತಿನ ಕ್ಲಾಸ್ದಲ್ಲಿ ನಾನು ನಿಮಗೆ ಶೋ ಹೈಡ್ ಯಾವ ರೀತಿಯಾಗಿ ಮಾಡೋದು, ಗ್ರಿಡ್ ಲೈನ್ಸ್, ಫಾರ್ಮುಲಾ ಬಾರ್ ಮತ್ತು ಹೆಡ್ಡಿಂಗ್ಸ್ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಸೊ ಇವತ್ತಿನ ಕ್ಲಾಸು ತಮಗೆ ಯಾವ ರೀತಿ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿರಿ. ಜೊತೆಗೆ ವಿಡಿಯೋನ ಲೈಕ್ ಮಾಡಿ, ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ.
ಇನ್ನು ನೀವು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ ಎಂದು ತಮ್ಮಲ್ಲಿ ಕೇಳುತ್ತಾ ಇವಾಗ ಇವತ್ತಿನ ಪ್ರಾಕ್ಟಿಕಲ್ ಕ್ಲಾಸನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮತ್ತೊಂದು ಹೊಸ ಕ್ಲಾಸೊಂದಿಗೆ ಹೊಸ ವಿಡಿಯೋದೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿಯವರೆಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳು.